ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಉಗ್ರರ ಸ್ವರ್ಗ ಪಾಕಿಸ್ತಾನಕ್ಕೆ ಭಾರತ ಅಂತಿಮ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಪಾಕಿಸ್ತಾನ ಮತ್ತೆ ಭಾರತವನ್ನ ಕೆಣಕಿದೆ. ಭಾರತ ನಮ್ಮ ಮೇಲೆ ಮತ್ತೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿದೆ. ಇತ್ತೀಚೆಗೆ ಭಾರತೀಯ ಸೇನಾಧಿಕಾರಿಗಳು ಮತ್ತು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಯುದ್ದದ ಬೆದರಿಕೆ ಕೊಟ್ಟಿದ್ರು. ಮತ್ತೆ ಉಗ್ರ ದಾಳಿಯಾದ್ರೆ ಮ್ಯಾಪ್ನಿಂದ ಅಳಿಸಿ ಹಾಕ್ತೀವಿ ಅಂತ ಪರೋಕ್ಷವಾಗಿ ಅಣುದಾಳಿ ಮಾಡಬೇಕಾಗತ್ತೆ ಅಂತ ಕಠಿಣ ಪದಗಳಲ್ಲಿ ಹೇಳಿದ್ರು. ಈಗ ಅದಕ್ಕೆ ಪಾಕಿಸ್ತಾನ ಉತ್ತರಿಸಿದೆ, ಎಲ್ಲ ಸರ್ವನಾಶ ಆಗತ್ತೆ, ನಾವು ಕೂಡ ಈ ಸಲ ಸಂಯಮ ತೋರಲ್ಲ, ದೊಡ್ಡದಾಗಿ ಪ್ರತಿಕ್ರಿಯೆ ಕೊಟ್ಟು ಬಿಡ್ತೀವಿ ಅಂತ ಭಾರತದ ಹೇಳಿಕೆಯನ್ನ ಕಾಪಿ ಪೇಸ್ಟ್ ಮಾಡಿದೆ. ಅಲ್ಲದೆ ಭಾರತ ಹೊಸದಾಗಿ ಸಂಘರ್ಷ ಶುರು ಮಾಡೋಕೆ ಭಾರತ ಸುಮ್ಮನೆ ಸುಳ್ಳು ಕಾರಣಗಳನ್ನ ಹುಡುಕ್ತಿದೆ. ಇಂಥ ಹೇಳಿಕೆಗಳು ದಕ್ಷಿಣ ಏಷ್ಯಾದ ಶಾಂತಿ ಮತ್ತು ಸ್ಥಿರತೆಗೆ ಬೆದರಿಕೆ ನೀಡುತ್ತೆ. ಭಾರತ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ದೊಡ್ಡ ವಿನಾಶಕಾರಿ ಉತ್ತರ ಕೊಟ್ಟು ಬಿಡ್ತೀವಿ, ಆಗ ದೊಡ್ಡ ವಿನಾಶ ಉಂಟಾಗ್ಬಿಡತ್ತೆ, ನಾವು ಈ ಸಲ ಸುಮ್ಮನೆ ಕೂರಲ್ಲ ಅಂತ ಪಾಕ್ ಸೇನೆ ಬಾಯಿ ಬಿಡ್ಕೊಂಡಿದೆ. ಜೊತೆಗೆ ಭಾರತ ತನ್ನನ್ನು ತಾನು ಭಯೋತ್ಪಾದನೆಯ ಬಲಿಪಶು ಥರ ತೋರಿಸಿಕೊಂಡು ನಾಟಕ ಮಾಡ್ತಿದೆ. ಆದರೆ ಅವರೇ ದಕ್ಷಿಣ ಏಷ್ಯಾ ಮತ್ತು ಬೇರೆ ಪ್ರದೇಶಗಳಲ್ಲಿ ಭಯೋತ್ಪಾದನೆ ಮತ್ತು ಹಿಂಸಾಚಾರಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ವಾಯುಪಡೆ ಮುಖ್ಯಸ್ಥ AP ಸಿಂಗ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಗಳನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿದೆ. ಇತ್ತ ರಾಜನಾಥ್ ಸಿಂಗ್ ಅವರ ಹೇಳಿಕೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಅಲಿಯಾಸ್ ಬಚ್ಚಲುಬಾಯಿಯ ಖವಾಜಾ ಆಸಿಫ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಒಬ್ಬ ಇದ್ದೀನಿ ಅನ್ನೋ ಥರ ಮಾತನಾಡಿದ್ದಾರೆ. ಪಾಕಿಸ್ತಾನವನ್ನ ನಾವು ದೇವರ ಹೆಸರಲ್ಲಿ ನಿರ್ಮಾಣ ಮಾಡಿದ್ದೀವಿ, ನಮ್ಮನ್ನ ಆ ದೈವ ಸೈನಿಕರೇ ಕಾಪಾಡ್ತಾರೆ. ಭಾರತ ಈ ಸಲ ದಾಳಿ ಮಾಡಿದ್ರೆ ನಾವು ಮತ್ತೆ ಫೈಟರ್ ಜೆಟ್ಗಳನ್ನ ಹೊಡೆದಾಕಿ ಬಿಡ್ತೀವಿ ಅಂತ ಉತ್ತರ ಕುಮಾರನ ಪೌರುಷ ತೋರಿದ್ದಾರೆ. ಅಲ್ಲದೆ ಮೋದಿ ಸರ್ಕಾರ ತನ್ನ ದೇಶದಲ್ಲಿ ರಾಜಕೀಯ ಸವಾಲು ಎದುರಿಸುತ್ತಿರೋದ್ರಿಂದ ಗಡಿಯಲ್ಲಿ ಉದ್ವಿಗ್ನತೆಯನ್ನ ಉಂಟು ಮಾಡ್ತಿದೆ. ನಾವು ಈ ಸಲ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಕೆಲ ದಿನಗಳ ಹಿಂದಷ್ಟೇ ರಾಜನಾಥ್ ಸಿಂಗ್ ಅವರು ಸರ್ ಕ್ರೀಕ್ ವಿವಾದಿತ ಜಾಗದಲ್ಲಿ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಅದರ ಭೂಪಟವನ್ನೇ ಬದಲಾಯಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಕೂಡ ಪಾಕಿಸ್ತಾನ ಭಯೋತ್ಪಾದನೆ ಬಿಡದಿದ್ರೆ ಅದರ ಮ್ಯಾಪ್ ಅಳಿಸಿ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಅತ್ತ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕಾದ ನಷ್ಟ ವಿವರಿಸಿದ್ರು. ಪಾಕ್ ಉಗ್ರರು ಎಷ್ಟೇ ಒಳಗೆ ಹೋಗಿ ಕೂತ್ರೂ ಪ್ರಯೋಜನವಿಲ್ಲ, ನಮಗೆ ಅಲ್ಲಿಗೆ ನುಗ್ಗಿ ಹೊಡೆಯೋ ತಾಕತ್ತಿದೆ ಅಂದಿದ್ರು. ಅದಾದ ನಂತರ ಪುನಃ ರಾಜನಾಥ್ ಸಿಂಗ್ ಅವರು ನಮ್ಮ ನಾಗರಿಕ ರಕ್ಷಣೆ ಅಂತ ಬಂದಾಗ ಯಾವ ಗಡಿಯನ್ನ ಬೇಕಿದ್ರೂ ಕ್ರಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಪಾಕಿಸ್ತಾನ ಸೇನೆ ಗಡಿಬಿಡಿಯಲ್ಲಿ ಉತ್ತರ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಪ್ರಪಂಚದ ಬೇರೆ ಬೇರೆ ಕಡೆ ಏನಾಗಿದೆ ಅಂತ ನೋಡೋಕ್ಕೂ ಮೊದಲು ನಮ್ಮ ಆತ್ಮೀಯ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮಗೆ ಮತ್ತಷ್ಟು ಸಹಾಯ ಆಗುತ್ತೆ, ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ಕೊಡೋಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಜನರ ಬೆಂಕಿಗೆ ಪಾಕಿಸ್ತಾನದ ಸೇನೆ ಶರಣಾಗಿದೆ. ಪಾಕಿಸ್ತಾನ ಸರ್ಕಾರ ಮತ್ತು ಪ್ರತಿಭಟನಾಕಾರರ ನಡುವೆ ಒಪ್ಪಂದವಾಗಿದೆ. ಪ್ರತಿಭಟನೆಗೂ ಮುನ್ನ ಸುಮಾರು 38 ಡಿಮ್ಯಾಂಡ್ಗಳನ್ನು ಲಿಸ್ಟ್ ಮಾಡಿ ಪ್ರತಿಭಟನಾಕಾರರು ಪಾಕ್ ಸರ್ಕಾರದ ಮುಂದಿಟ್ಟಿದ್ರು. ಆರಂಭದಲ್ಲಿ ಪಾಕಿಗಳು ಒಪ್ಪಿರಲಿಲ್ಲ. ಈಗ ಕಾಶ್ಮೀರಿ ಜನರ ಬೇಡಿಕೆಗಳಿಗೆ ಮಂಡಿಯೂರಿದೆ. ಒಟ್ಟು 38 ಡಿಮ್ಯಾಂಡ್ಗಳ ಪೈಕಿ 25 ಡಿಮ್ಯಾಂಡ್ಗಳಿಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಇದರ ಪ್ರಕಾರ ಪ್ರತಿಭಟನೆ ವೇಳೆ ಯಾರಿಗೆಲ್ಲ ಹಾನಿಯಾಯಿತೋ ಅವರಿಗೆಲ್ಲ ಪರಿಹಾರ ನೀಡೋದು, POK ಬೇರೆ ಬೇರೆ ಪ್ರದೇಶಗಳಲ್ಲಿ ಹೊಸ ಶಿಕ್ಷಣ ಮಂಡಳಿ ಸ್ಥಾಪಿಸೋದು, ಎಲೆಕ್ಟ್ರಿಸಿಟಿ ಸಿಸ್ಟಮ್ ಅನ್ನ ಅಪ್ಗ್ರೇಡ್ ಮಾಡೋದು, POK ಆಡಳಿತದಲ್ಲಿ ಕೆಲಸ ಮಾಡೋ ಸಚಿವರ ಸಂಖ್ಯೆ ಕಡಿಮೆ ಮಾಡಿ ಆರೋಗ್ಯ ಇನ್ಫ್ರಾ ಮತ್ತು ಪಬ್ಲಿಕ್ ಸರ್ವಿಸ್ನಲ್ಲಿ ಸುಧಾರಣೆ ತರೋದಕ್ಕೆ ಪಾಕ್ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಈ ಅಗ್ರಿಮೆಂಟ್ಗೆ ಸರ್ಕಾರ ಸಹಿ ಹಾಕಿದ ಬೆನ್ನಲ್ಲೇ ಪ್ರತಿಭಟನಾಕಾರರು ನಾರ್ಮಲ್ ಲೈಫ್ಗೆ ಹಿಂತಿರುಗಿದ್ದಾರೆ. ಯುರೋಪಿನ ದೇಶಗಳಲ್ಲಿ ಪ್ಯಾಲೆಸ್ತೈನ್ ಪರ ಭಾರೀ ಪ್ರತಿಭಟನೆ ಶುರುವಾಗಿದೆ. ಅದರಲ್ಲೂ ಪ್ಯಾಲೆಸ್ತೇನಿ ಪ್ರೊಟೆಸ್ಟ್ಗೆ ಬ್ರಿಟನ್ನಲ್ಲಿ ಕೋಲಾಹಲ ಉಂಟಾಗಿದೆ.
ಇತ್ತೀಚೆಗಷ್ಟೇ ಅಲ್ಲಿನ ಮ್ಯಾಂಚೆಸ್ಟರ್ನ ಸಿನಗಾಗ್ನಲ್ಲಿ ಉಗ್ರ ದಾಳಿಯಾಗಿ ಇಬ್ಬರು ಮೃತಪಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಇದೇ ಯುಕೆಲಿ ಪ್ಯಾಲೆಸ್ತೈನ್ ಪರ ದೊಡ್ಡ ಅಲೆ ಎದ್ದಿದೆ. ಮೊದಲೇ ಯಹೂದಿಗಳ ಮೇಲೆ ಇತ್ತೀಚೆಗಷ್ಟೇ ದಾಳಿಯಾಗಿದೆ. ಅವರ ಜೊತೆ ನಾವೆಲ್ಲ ನಿಲ್ಲಬೇಕಾಗಿದೆ. ದಯವಿಟ್ಟು ಶಾಂತವಾಗಿರಿ. ಇದು ಯಹೂದಿಗಳಿಗೆ ಮತ್ತಷ್ಟು ದುಃಖ ನೀಡೋ ಸಮಯ ಅಲ್ಲ. ಈಗ ಪ್ರತಿಭಟಿಸೋದು ಸರಿಯಲ್ಲ ಅಂತ ಯುಕೆ ಪಿಎಂ ಕೀರ್ ಸ್ಟಾರ್ಮರ್ ಹೇಳಿದ್ರು. ಪ್ರತಿಭಟನಾಕಾರರು ಕೇಳ್ತಿಲ್ಲ. ಸೆಂಟ್ರಲ್ ಲಂಡನ್ನಲ್ಲಿರೋ ವೆಸ್ಟ್ ಮಿನಿಸ್ಟರ್ ಸಿಟಿಯ ಟ್ರಾಫಲ್ಗರ್ ಸ್ಕ್ವೇರ್ನಲ್ಲಿ ಸುಮಾರು 1,000 ಜನ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ದಾರೆ. ನಿಷೇಧಿತ ಉಗ್ರ ಸಂಘಟನೆ ಪ್ಯಾಲೆಸ್ತೈನ್ ಆಕ್ಷನ್ ಗ್ರೂಪ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತ ಮ್ಯಾಂಚೆಸ್ಟರ್ನಲ್ಲಿ 100ಕ್ಕೂ ಅಧಿಕ ಜನ ಪ್ಯಾಲೆಸ್ತೈನ್ ಪರ ರ್ಯಾಲಿ ಮಾಡಿದ್ದಾರೆ. ಇನ್ನು ಪ್ರೊಟೆಸ್ಟ್ ಜೋರಾಗ್ತಿದ್ದಂತೆ ಲಂಡನ್ನಲ್ಲಿ ಬರೋಬ್ಬರಿ 488 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈ ಪೈಕಿ 297 ಜನರನ್ನ ಕಸ್ಟಡಿಗೆ ತಗೊಂಡು ಉಳಿದವರನ್ನ ರಿಲೀಸ್ ಮಾಡಲಾಗಿದೆ. ಇತ್ತ ಯುರೋಪ್ ರಾಷ್ಟ್ರ ಜಾರ್ಜಿಯಾದಲ್ಲಿ ಜನ ಬೀದಿಗಿಳಿದಿದ್ದಾರೆ. ಜಾರ್ಜಿಯಾದ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ದೂಡಿ ಪೊಲೀಸರೊಂದಿಗೆ ಘರ್ಷಣೆ ನಡೆಸಿದ್ದಾರೆ. ಪರಿಣಾಮ ಪೊಲೀಸರು ಅಶ್ರುವಾಯು, ವಾಟರ್ ಕ್ಯಾನನ್ ಮತ್ತು ಪೆಪ್ಪರ್ ಸ್ಪ್ರೇ ಬಳಸಿ ಪ್ರತಿಭಟನಾಕಾರರನ್ನ ಚದುರಿಸೋಕೆ ನೋಡಿದ್ದಾರೆ. ಅಂದ್ಹಾಗೆ ಕಳೆದ ವರ್ಷ ಜಾರ್ಜಿಯಾದಲ್ಲಿ ನಡೆದ ಚುನಾವಣೆ ವೇಳೆ ಅಕ್ರಮ ನಡೆದು ಡ್ರೀಮ್ ಪಾರ್ಟಿ ಅಧಿಕಾರಕ್ಕೆ ಬಂತು ಅಂತ ಹೇಳಿ ಅಲ್ಲಿನ ವಿಪಕ್ಷಗಳು ಸ್ಥಳೀಯ ಚುನಾವಣೆಗಳನ್ನ ಬಾಯ್ಕಾಟ್ ಮಾಡಿದ್ವು. ಇದಾದ್ಮೇಲೆ ಪ್ರತಿಭಟನೆ ಭುಗಿಲೆದ್ದಿದೆ. ಜಾರ್ಜಿಯಾ ಸರ್ಕಾರ ರಷ್ಯಾ ಪರ ಪಾಲಿಸಿಗಳನ್ನ ಅಳವಡಿಸಿಕೊಳ್ತಿದೆ. ಯುರೋಪಿಯನ್ ಒಕ್ಕೂಟದಿಂದ ದೂರ ಸರಿತಿದೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡ್ತಿದ್ದಾರೆ. ಇನ್ನು ರಷ್ಯಾ ಜೊತೆ ಸಂಘರ್ಷ ನಡೆಸುತ್ತಿರೋ ಯುಕ್ರೇನ್ ಚೀನಾ ವಿರುದ್ಧ ದೊಡ್ಡ ಆರೋಪ ಮಾಡಿದೆ. ಯುಕ್ರೇನ್ ಒಳಗೆ ನಿಖರವಾಗಿ ಮಿಸೈಲ್ ದಾಳಿ ಮಾಡೋಕೆ ರಷ್ಯಾಗೆ ಚೀನಾ ಇಂಟೆಲಿಜೆನ್ಸಿ ಮಾಹಿತಿ ಕೊಟ್ಟಿದೆ. ಯುಕ್ರೇನ್ನಲ್ಲಿ ವಿದೇಶಿ ಹೂಡಿಕೆ ಇರೋ ಪ್ರದೇಶಗಳನ್ನ ಟಾರ್ಗೆಟ್ ಮಾಡೋಕೆ ಚೀನಾ ಹೆಲ್ಪ್ ಮಾಡ್ತಿದೆ ಅಂತ ಯುಕ್ರೇನ್ ಹೇಳಿದೆ. ಹಮಾಸ್ಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಲೇ ಮಾಡಬೇಡಿ, ಈ ಕೂಡಲೇ ಗಾಜಾ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆ ಕೊಡಿ, ಮಾತುಕತೆಗೆ ಮುಂದಾಗಿ ಅಂತ ಒತ್ತಾಯಿಸಿದ್ದಾರೆ. ಗಾಜಾದಲ್ಲಿ ಒತ್ತೆಯಾಳುಗಳ ಬಿಡುಗಡೆಯಾಗಿ ಶಾಂತಿ ಒಪ್ಪಂದ ಪೂರ್ಣಗೊಳಿಸೋಕೆ ಇಸ್ರೇಲ್ ತಾತ್ಕಾಲಿಕವಾಗಿ ದಾಳಿ ಮಾಡೋದು ನಿಲ್ಲಿಸಿದೆ. ಇದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಆದ್ರೆ ಹಮಾಸ್ ಕ್ವಿಕ್ ಆಗಿ ಈ ಶಾಂತಿ ಒಪ್ಪಂದಕ್ಕೆ ಮುಂದಾಗಬೇಕು. ಡಿಲೇ ಮಾಡಿದ್ರೆ ಈ ಒಪ್ಪಂದ ಮುರಿದು ಬೀಳೋ ಚಾನ್ಸಸ್ ಹೆಚ್ಚಿದೆ. ನಾನಂತೂ ಇಂಥ ಡಿಲೇಯನ್ನ ಸ್ವಲ್ಪನೂ ಸಹಿಸಿಕೊಳ್ಳೋದಿಲ್ಲ. ಗಾಜಾದಿಂದ ಪುನಃ ಅಪಾಯ ಜಾಸ್ತಿ ಆಗೋದು ಬೇಡ. ಸೊ ಆದಷ್ಟು ಬೇಗ ಒಪ್ಪಂದ ಫೈನಲೈಸ್ ಮಾಡೋಣ. ಎಲ್ಲರನ್ನೂ ಸಮಾನವಾಗಿ ಟ್ರೀಟ್ ಮಾಡಲಾಗುತ್ತೆ. ಇಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಮಾತುಕತೆ ನಂತರ ಇಸ್ರೇಲ್ ಸೇನೆ ಸ್ವಲ್ಪ ಹಿಂದಕ್ಕೆ ಸರಿದು ಒಂದು ಪೊಸಿಷನ್ಗೆ ಹೋಗಿ ನಿಂತಿದೆ. ಈ ಕುರಿತು ನಾವು ಹಮಾಸ್ಗೂ ಮಾಹಿತಿ ಕೊಟ್ಟಿದ್ದೇವೆ. ಒತ್ತೆಯಾಳು ಮತ್ತು ಖೈದಿಗಳ ವಿನಿಮಯ ಶುರುವಾಗುತ್ತೆ. ಆಮೇಲೆ ಮತ್ತೊಂದು ಹಂತದ ಸೇನೆ ಹಿಂತೆಗೆತಕ್ಕೆ ನಾವು ಕಂಡೀಷನ್ಗಳನ್ನ ಹಾಕ್ತೀವಿ. ನಂತರ ಈ ಯುದ್ಧಕ್ಕೊಂದು ಅಂತ್ಯ ಹಾಡಬಹುದು ಅಂದಿದ್ದಾರೆ. ಇನ್ನ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆನೂ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಟ್ರಂಪ್ ಮಾತನಾಡಿ, ನಾನು ನೆತನ್ಯಾಹುರಿಗೆ ಹೇಳ್ದೆ, ಗೆಲುವಿಗೆ ನಿಮಗಿರೋ ದೊಡ್ಡ ಚಾನ್ಸ್ ಇದು ಅಂತ. ಅದಕ್ಕೆ ನೆತನ್ಯಾಹು ಒಪ್ಪಿಕೊಂಡ್ರು. ಇನ್ನ ನೆತನ್ಯಾಹುರಿಗೆ ನನ್ನ ಪ್ಲಾನ್ ಒಪ್ಪಿಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನನ್ನ ಸಪೋರ್ಟ್ ಬೇಕಂದ್ರೆ ಅವರು ನನ್ನ ಪ್ಲಾನ್ಗೆ ಒಪ್ಪಿಕೊಳ್ಳಲೇಬೇಕು ಅಂತ ಹೇಳಿದ್ದಾರೆ. ಈ ನಡುವೆ ಗಾಜಾ ಶಾಂತಿಗೆ ಆಗ್ತಿರೋ ಬೆಳವಣಿಗೆ ಕುರಿತು ನೆತನ್ಯಾಹು ರಿಯಾಕ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಗಾಜಾದಲ್ಲಿರೋ ಇಸ್ರೇಲ್ ಒತ್ತೆಯಾಳುಗಳು ರಿಲೀಸ್ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರೆ ನಾವು ಗಾಜಾನ ಸಂಪೂರ್ಣವಾಗಿ ಬಿಟ್ಟು ಹೋಗಲ್ಲ. ಇಸ್ರೇಲ್ ಸೇನೆ ಗಾಜಾದ ಕೆಲ ಕಡೆಗಳಲ್ಲಿ ಹಾಗೇ ಇರಲಿದೆ. ಆದ್ರೆ ಹಮಾಸ್ ಮಾತ್ರ ಒಂದು ಮಾತುಕತೆ ಮೂಲಕ ಇಲ್ವೋ ಸೇನಾ ಕ್ರಮದ ಮೂಲಕ ಶಸ್ತ್ರಾಸ್ತ್ರಗಳನ್ನ ಕೈ ಬಿಡಬೇಕಾಗತ್ತೆ. ಒಟ್ಟಾರೆಯಾಗಿ ಹಮಾಸ್ಗಳನ್ನ ನಿಶಸ್ತ್ರಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಭಾರತ ಪ್ರವಾಸ ಕೈಗೊಳ್ತಿದ್ದಾರೆ. ಪಿಎಂ ಮೋದಿ ಆಹ್ವಾನದ ಮೇರೆಗೆ ಸ್ಟಾರ್ಮರ್ ಭಾರತಕ್ಕೆ ಬರ್ತಿದ್ದಾರೆ. ಅಕ್ಟೋಬರ್ 8ರಿಂದ 2 ದಿನ ಭಾರತದಲ್ಲಿರಲಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಈ ಭೇಟಿ ವೇಳೆ ಸ್ಟಾರ್ಮರ್ ಪಿಎಂ ಮೋದಿ ಅವರನ್ನ ಮೀಟ್ ಮಾಡಿ ಭಾರತ ಯುಕೆ ನಡುವಿನ ಸಹಕಾರ ಹೆಚ್ಚಿಸೋ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಮುಂದಿನ 10 ವರ್ಷಗಳವರೆಗೆ ವ್ಯಾಪಾರ, ಹೂಡಿಕೆ, ಟೆಕ್ನಾಲಜಿ ಹಾಗೂ ಇನೋವೇಷನ್, ಡಿಫೆನ್ಸ್ ಹೀಗೆ ವಿವಿಧ ಕ್ಷೇತ್ರಗಳ ಸಹಕಾರಕ್ಕೆ ಉಭಯ ದೇಶಗಳ ಮಧ್ಯೆ ವಿಷನ್ 2035 ಅನ್ನೋ ಗುರಿ ಇಟ್ಕೊಳ್ಳಲಾಗಿದೆ. ಈ ಪ್ಲಾನ್ನ ಪ್ರಗತಿ ಬಗ್ಗೆ ಇಬ್ರು ನಾಯಕರು ಪರಿಶೀಲನೆ ಮಾಡಲಿದ್ದಾರೆ. ಬಳಿಕ ಅಕ್ಟೋಬರ್ 9ರಂದು ಮುಂಬೈನಲ್ಲಿ ಸ್ಟಾರ್ಮರ್ ಹಾಗೂ ಮೋದಿ ಅವರು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದದ ಬಗ್ಗೆ ಉದ್ಯಮಿಗಳ ಜೊತೆ ಡಿಸ್ಕಷನ್ ನಡೆಸಲಿದ್ದಾರೆ. ತದನಂತರ 6ನೇ ಆವೃತ್ತಿಯ ಗ್ಲೋಬಲ್ ಫಿನ್ ಟೆಕ್ ಫೆಸ್ಟ್ನಲ್ಲಿ ಭಾಗಿಯಾಗಲಿದ್ದಾರೆ. ಕೊನೆಗೆ ಅಕ್ಟೋಬರ್ 9ರಂದು ಸಂಜೆ ಸ್ಟಾರ್ಮರ್ ಯುಕೆಗೆ ವಾಪಸ್ ಹೋಗಲಿದ್ದಾರೆ. ಇನ್ನು ಅಮೆರಿಕದ ಶಿಕಾಗೋದಲ್ಲಿ ಫೆಡರಲ್ ಇಮಿಗ್ರೇಷನ್ ಏಜೆಂಟ್ಗಳು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಗಲಾಟೆಯಾದ ಬೆನ್ನಲ್ಲೇ ಟ್ರಂಪ್ ದೊಡ್ಡ ಕ್ರಮ ತೆಗೆದುಕೊಂಡಿದ್ದಾರೆ. ಶಿಕಾಗೋ
ಶಿಕಾಗೋದಲ್ಲಿನ ಪರಿಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ 300 ನ್ಯಾಷನಲ್ ಗಾರ್ಡ್ ಸೈನಿಕರನ್ನ ನಿಯೋಜನೆ ಮಾಡಿ ಅಂತ ಆದೇಶ ಹೊರಡಿಸಿದ್ದಾರೆ. ಶಿಕಾಗೋದಲ್ಲಿ ಅಮೆರಿಕದ ವಲಸೆ ನೀತಿ ವಿರುದ್ಧ ಕಳೆದ ಕೆಲ ದಿನಗಳಿಂದ ಭಾರೀ ಪ್ರತಿಭಟನೆ ನಡೆಯುತ್ತಿತ್ತು. ಇದನ್ನ ತಡೆಯೋಕೆ ಅಂತ ಫೆಡರಲ್ ಇಮಿಗ್ರೇಷನ್ ಏಜೆಂಟ್ಗಳು ಅಂದ್ರೆ ಟ್ರಂಪ್ ಸರ್ಕಾರದ ಅಧಿಕಾರಿಗಳು ಬಂದಿದ್ರು. ಇದಕ್ಕೆ ಅಲ್ಲಿದ್ದ ಪ್ರತಿಭಟನಾಕಾರರು ವಿರೋಧ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಕೆಲವು ಏಜೆಂಟ್ಗಳ ವಾಹನಗಳಿಗೆ ಕಾರು ಡಿಕ್ಕಿ ಹೊಡೆಸಿದ್ರು. ಅಲ್ಲಿ ಗುಂಡಿನ ದಾಳಿ ಕೂಡ ನಡೆದಿತ್ತು. ಹೀಗಾಗಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ನೇಪಾಳದಲ್ಲಿ ಮತ್ತೆ ಪ್ರಕೃತಿ ಮುನಿಸಿಕೊಂಡಿದೆ. ಕಳೆದ 24 ಗಂಟೆಯಲ್ಲಿ ಭೂಕುಸಿತ, ಧಾರಾಕಾರ ಮಳೆ ಹಾಗೂ ಪ್ರವಾಹ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಪರಿಣಾಮ ಕನಿಷ್ಠ 18 ಜನ ಮೃತಪಟ್ಟಿದ್ದಾರೆ. ಅದರಲ್ಲೂ ಕೋಶಿ ಪ್ರಾಂತ್ಯದಲ್ಲಿ ಭಾರೀ ಪ್ರವಾಹ ಸೃಷ್ಟಿಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನೇಪಾಳ ಆರ್ಮಿ, ಸಶಸ್ತ್ರ ಪೊಲೀಸ್ ಪಡೆ ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸಂಕಷ್ಟಕ್ಕೀಡಾಗಿರೋ ಜನರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಸದ್ಯ ಪರಿಸ್ಥಿತಿ ಹದಗೆಟ್ಟಿದ್ದು ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಿದೆ. ಅಮೆರಿಕದ ನೌಕಾಪಡೆ ಮುಖ್ಯಸ್ಥ ಜಾನ್ ಹ್ಯಾರಿಸ್ ಅನ್ನ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ವಜಾಗೊಳಿಸಿದ್ದಾರೆ. ಈ ಬಗ್ಗೆ ಪೆಂಟಗಾನ್ ಕೂಡ ಕನ್ಫರ್ಮ್ ಮಾಡಿದೆ. ಆದರೆ ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕು. ಆದರೆ ಈ ಜಾನ್ ಹ್ಯಾರಿಸ್ ಮತ್ತು ನೌಕಾಪಡೆಯ ಕಾರ್ಯದರ್ಶಿ ಫೆಲನ್ ಸೇರ್ಕೊಂಡು ಅಮೆರಿಕದ ನೇವಿ ಆಪರೇಷನ್ ಅನ್ನ ಇಬ್ರೇ ಡಿಸೈಡ್ ಮಾಡ್ತಿದ್ರು. ಅದರ ಪಾಲಿಸಿ ಮತ್ತು ಬಜೆಟ್ ರೂಲ್ಸ್ ಬದಲಾಯಿಸಿದ್ರು. ಜೊತೆಗೆ ಕೆಲ ನೌಕಾ ಸಿಬ್ಬಂದಿಯ ರೋಲ್ ಚೇಂಜ್ ಮಾಡಿದ್ರು. ಇದರಿಂದ ಕೆಲಸದಿಂದ ತೆಗೆದಿರಬಹುದು ಎನ್ನಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.